ಏನಪ್ಪ ಮನೆ ಕಿತ್ತು ಬಿಟ್ಟಿದ್ಯಾ? ನೀನು ಅಲ್ಲೇನೇ ಬೇಸ್ಮೆಂಟ್ ಮಾಡ್ತೀಯನಪ್ಪ ನೀನು? ಹ್ಞೂ ಅಣ್ಣ ಮಾಡ್ತೀನಿ. ಇವಾಗ ಹೊಸ ಕಾಂಟ್ರಾಕ್ಟ್ದಾರು ಬಂದಿದ್ದಾರೆ. ನಾನು ಕರ್ಕೊಂಬಂದಿದ್ದೀನಿ ಟೌನಿಂದ. ಅವರು ದೊಡ್ಡ ದೊಡ್ಡ ಮನೆಗಳು ಬಿಲ್ಡಿಂಗ್ಗಳೆಲ್ಲ ಕಟ್ಟಿವ್ರೆ, ಭಾಳ ಚೆನ್ನಾಗಿ ಕಟ್ಕೊಡ್ತಾರೆ. ನಿನ್ನ ಬೇಸ್ಮೆಂಟ್ ಆಗೈತಲ್ಲ, ನಾವು ಅಣ್ಣಗೆ ಕೊಟ್ಬಿಡು. ಸುಮ್ಮನೆ ಇನ್ನೇನು ಪಾತಿ ಇನ್ನೇನು ಕೊಡ್ತೀಯ? ಅದೇ ಇನ್ನೊಂದೆರಡು ದಿವಸ ಬಿಟ್ಟು ಕಟ್ಟೋಣ ಅಂತ ನೋಡಿದ್ವಿ. ಪಾತನ್ ತಗಿ ನೇನು ಬೇಸ್ಮೆಂಟ್ ಒಂದು ಮಾಡಿಸಿದ್ವಿ. ಅದೇ ಮಳೆಗಾಲ ಹೋಗ್ಲಿ, ಜನವರಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಇದ್ನಪ್ಪ ನಾನು. ಅವ್ರದ್ದು ಇನ್ನೂ ಒಂದು 10,000 ಕಡಿಮೆ. ಇವ್ರದ್ದು 2,20,000 ಹಚ್ಚಿದ್ರೆ 2,10,000 ಮಾಡಿಕೊಡ್ತಾವೆ ಅಣ್ಣೆ. ಎಲ್ಲನ ಕಮ್ಮಿ. ಅವ್ರಿಗೆ ಎಲ್ಲ ಮೆಟೀರಿಯಲ್ಸ್ ಹಾಕ್ತಾರೆ, ಭಾಳ ಚೆನ್ನಾಗಿರೋ ಮೆಟೀರಿಯಲ್ಸ್ಗಳು ಹಾಕ್ತಾರೆ. ಮಳ್ಳ ಹಾಕಿದೆ 2,20,000 ಅಂತೆ, ಡಸ್ಟಾಗಿ ಕಟ್ಟಿದೆ 2,10,000 ಅಂತಿ. ಇವ್ರು ಮಳ್ಳ ಹಾಕಿರಿ ಇವರು ಅಷ್ಟೇ ತಾಂಬ್ತಾರೆ ಅನ್ಸುತ್ತಿ. ಮಳ್ಳ ಹಾಕ್ಬೇಕಣಪ್ಪ. ಚಿದ್ರ ಎಲ್ಲ ಅವ್ರಲ್ಲೇ ಮೆಟೀರಿಯಲ್ಸ್ ಅಂದರೆ ಅಷ್ಟೇ ಅಂತಿ. ನಾವೇ ಮೆಟೀರಿಯಲ್ಸ್ ಎಲ್ಲ ತಂದು ಕೊಟ್ರಿ ಎಷ್ಟು 33,000 34,000 ಏನೋ ಅಂದಂಗೆ ಆಯ್ತು. ಚಿದ್ರ ಕಟ್ಟಾಕಿ ನೋಡೋಣ ಅದೇ. ಅವ್ರು ಯಾವ ಊರವರು ಕರ್ಕೊಂಬಂದಿರೋದು ನೀನು? ಟೌನ್ನರ್ ಕಣಣ್ಣ, ಟೌನ್ನಾಗ್ಲಾರು ಏನಿಲ್ಲ ಬಿಡು. ಸುಮ್ಮನೆ ನೀನು ಅವ್ರಿಗೆ ಕೊಟ್ಬಿಟ್ರೆ ಭಾಳ ಚೆನ್ನಾಗಿ ಕೆಲಸ ಆಗುತ್ತೆ. ಇವನು ಯಾವ್ದು ಕೆಲಸ ಮಾಡಿಸ್ತಾನೆ ಇವನು? ಪರವಾಗಿಲ್ಲಪ್ಪ, ಕೆಲಸ ಏನು ಚೆನ್ನಾಗಿ ಮಾಡಿಸ್ತಾನೆ. ನಾವು ಅದೇನೆ ಇನ್ನೊಂದಲ್ಲಿ ಬಿಟ್ಟು ಕಟ್ಟೋಣ, ದುಡ್ಡು ಪಡ್ಡು ನೋಡ್ಕೊಂಡು ಅಂತ. ಸದ್ಯಕ್ಕೆ ದುಡ್ಡಿಲ್ಲ, ಅದಕ್ಕಾಗಿನ ಸುಮ್ಮನಾಗಿದ್ದೀವಿ ಕಣಪ್ಪ. ಸದ್ಯಕ್ಕೆ ದುಡ್ಡು ಇಲ್ಲೋದಕ್ಕೋಸ್ಕರ. ಅಲ್ಲ, ನೀನು ಕಟ್ಟೋದಾದರೆ ಸುಮ್ಮನೆ ನೀನು ನೋಡು, ನಾನು ಹೇಳ್ದಂಗೆ ಸುಮ್ಮನೆ ಅವ್ರಿಗೆ ಕೊಡು. ನಾವು ಮನೇನು ಅವರೇ ಇವಾಗ ಕಟ್ಟೋದು. ನಾನು ಅದಕ್ಕೆ ಅವ್ರ ಕಟ್ಸಲ್ಲ. ಇವರೆಲ್ಲ ಹಳೇದು. ಹಳೆ ಕಾಲದ ಥರ ಕಟ್ತಂದು ಚೆನ್ನಾಗಿ ಕಟ್ಟಲ್ಲ. ಈಗ ಹೊಸ ಡಿಸೈನ್ ಕಟ್ಟೋದು ಅವರು, ಹೊಸ ಟೈಪು. ಟೌನ್ನಾಗೆಲ್ಲ ಮಾಡ್ತಾರಲ್ಲ ಆ ಟೈಪೆಲ್ಲ ಡಿಸೈನ್ಗಳು ಎಲ್ಲ ಮಾಡಿಕೊಡ್ತಾರೆ. ಎಲ್ಲ ವುಡ್ ವರ್ಕು ಪ್ರತಿಯೊಂದು ನಿನಗೆ ಏನು ಕೆಲಸ ಬೇಕು. ಹಾಲ್ನಾಗ POP ಇರ್ಬೋದು, ಕಬೋರ್ಡ್ಗಳು, ಇಟಾಲಿಯನ್ ಕಿಚನ್ನು, ನಿನಗೆ ಏನು ಬೇಕಣ್ಣ ಪ್ರತಿಯೊಂದು ಮಾಡಿಕೊಡ್ತಾರೆ. ಎಲ್ಲ ಇವ್ರದ್ದೇನೆ. ನೀನೇನು ಹೋಗಿ ಏನೂ ತರೋಂಗಿಲ್ಲ, ಬೇಕಾರೆ ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ. ನೀನೇನು ಟೆನ್ಷನ್ನೇ ಮಾಡ್ಕೊಂಬ ಅಂತ ಅವಶ್ಯಕತೆ ಇಲ್ಲ. ಅಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ಇವರು. ಮಾಡ್ಕೊಡ್ತಾರಪ್ಪ. ದುಡ್ಡು ಒಂದು ಕೊಟ್ರಿ ಈಗೇನು ದುಡ್ಡು ಇರ್ಬೇಕು ಮೇಯ್ನು. ದುಡ್ಡು ಒಂದಿರ್ಬೇಕು. ನಾನು ಅದಕ್ಕೆ ಹೇಳ ಇನ್ನು ಸೋಮ್ಲಿಂಗಣ್ಣ ಇರ್ಬೋದು ಅವ್ರಿಗೆಲ್ಲ. ಅದಕ್ಕೆ ನಾನು ನಿನಗೂ ಹೇಳ್ದೆ, ಇಲ್ಲಿ ಅವನು ಪಾದ ಇಲ್ಲೆಲ್ಲೆಲ್ಲೂ ಕೆಲಸ ಮಾಡಿಸ್ಬಾರ್ದು. ಇಲ್ಲಿ ಹೆಂಗೆ ಹೊಸೊಬ್ರು ಬಂದರೆ ಹೊಸೊಬ್ರು ಚೆನ್ನಾಗಿ ನಮ್ಮರ್ಗಿನ ನಾವು ಹೊಸೊಬ್ರು ರಾಶಿ ಅಂತಾರೆ. ಬೇರೆ ರಾಶಿ ಅಣ್ಣ ನಮ್ಮರ್ಗಿನ ನಾವು ನಮ್ಮರು ತಮ್ಮರು ಅಂತ ಕೊಡಕ್ಕೆ ಹೋದ್ರೆ ಕೆಲಸ ನೀಟಾಗಿ ಮಾಡ್ಕೊಡಲ್ಲ. ಅದಕ್ಕೆ ನೀ ಅವರು ಒಳ್ಳೆಯವರು, ಸುಮ್ಮನೆ ಕೊಡು. ಸುಮ್ಮನೆ ಕೊಟ್ರತ್ಲ ಚೆನ್ನಾಗಿ ಆಗುತ್ತತ್ತ. ದುಡ್ಡು ಬೇಕಲ್ಲಪ್ಪ, ಅದಕ್ಕೆ ನಾನು ಸುಮ್ಕಾಗೀನಿ. ದುಡ್ಡು ಬೇಕು. ಅದಕ್ಕೆ ಅರ್ಧ ನಾನು ಸುಮ್ಮನಾಗಿದ್ದೀನಿ ಹೋಗತ್ತ. ದುಡ್ಡು ಕುಡಿಕೊಂಡು ಆಮೇಲೆ ಹಿಂಗೆ ಬೇಸ್ಮೆಂಟ್ ಕುಕ್ಕಂಬತ್ತೆ ಜನವರಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಬೇರೆ ಮಳೆಗಾಲ ಅಲ್ಲ, ಮಳೆಗಾಲ ಎಲ್ಲ ಹೋದ್ರೂ ಹೋಗ್ಲಿ ಅಂತ. ಏನಾಗಲ್ಲ ಅಣ್ಣ, ಇವಾಗ ಮಳೆಗಾಲದಾಗೆ ಕಟ್ಟಬೇಕು. ಯಾಕಂದರೆ ಗೋಡೆ ಎಲ್ಲನ ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ. ನೀನು 50 ಲಕ್ಷದ ಮನೆ ಕಟ್ಟಿದ್ರು ನಾವು ಗೋಡೆ ಚೆನ್ನಾಗಿ ಕ್ಯೂರಿಂಗ್ ಆಗಬೇಕು. ಅದಕ್ಕೇ ಅವ್ನು ಹೋಟೆಲ್ ಇಲ್ಲಿ ಪಾತ ಕೆಲಸ ಮಾಡಬಾರ್ದು. ಅವನು ಇಲ್ಲಿ ಮಾಡಿಕೊಡ್ದು. ಯಪ್ಪ, ಯಾರು ಹಿಂಗೆ ಹೋದ್ರು? ಯಾರು? ಏನ ನಮ್ಮ ಅಯ್ಯಪ್ಪ ಓಟ ಮೆತ್ತನ್ನ ಅಂತೇಳಿ ನಮ್ಮ ಅಯ್ಯಪ್ಪನ ಮೇಲೆ ಜೋರು ಮಾಡ್ಕೊಂಡು ನಾವು ಕಾಂಟ್ರಾಕ್ಟ್ ತಗೊಂಡಿರೋತ್ತಾಗೆಲ್ಲ ಎಲ್ಲ ತಗೊಂಡು ಹಿಂಗೆ ಹೇಳಕ್ಕೆ ಬತ್ತಾ ಇದೆಯೇನೋ? ನಾವೆಲ್ಲಿ ಸೆನೆ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲೆಲ್ಲರಿಗೂ ಫಿಟ್ಟಿಂಗ್ ಇಕ್ಕೊಂಬತ್ತಾ ಇದೆಯಾ? ನೋಡ್ತಾ ಇದ್ದೀನಿ 2 ದಿವಸದಿಂದ ನಿನ್ನ ಕೋತಿ ಅವತಾರಗಳು ಜಾಸ್ತಿ ಆಗಿದ್ದಾವೆ ನನ್ನ ಮಗನೇ. ನನ್ನ ಸುದ್ದಿಗೆ ಏನಾದರೂ ಬಂದರೆ ಏನಿಲ್ಲ, ನಮ್ಮ ಅಯ್ಯಪ್ಪನಂಗೆ ನಾನು ಸುಮ್ಮನಿರೋ ಅಂತವಳಲ್ಲ ನೋಡು. ಇಂದು ಅತಿ ಆಗ್ತೈತೆ. ನಮ್ಮ ಅಯ್ಯಪ್ಪ ಎಷ್ಟೋ ಮಾತಾಡಲ್ಲ, ಜೋರು ಮಾಡಲ್ಲ ಅಂತ ಹೇಳಿ ನಿಮ್ಮ ಅಣ್ಣನ ಮೇಲೆ ನಮ್ಮ ಮೇಲೆ ಜೋರು, ನಿಮ್ಮ ಅಣ್ಣನ ಮೇಲೆ ಹೆಂಗೆ ಜೋರು ಮಾಡ್ತೀಯ ಹಂಗೆ ನಮ್ಮ ಮೇಲೆ ಜೋರು ಮಾಡೋದಕ್ಕೆ ಬಂದಿದ್ಯಾನೋ ನೀನು? ನಮ್ಮ ಮೇಲೆ ಜೋರು ಮಾಡೋದಕ್ಕೆ ಬಂದಿದ್ಯಾ? ಸುಮ್ಮನೆ ಬಿಟ್ಟರೆ ಸರಿ. ನಾನೇನು ಮಾಡಿದೆ? ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇವ್ರಿಗೆ. ನಾನು ಇವ್ರಿಗೆ ಒಳ್ಳೇದು ಹೇಳೋದಕ್ಕೆ ಬಂದಿದ್ದೀನಿ. ನಿಮ್ಗೆ ಹೊಟ್ಟೆ ಕಿಚ್ಚಲ್ಲ? ನಮ್ಮನ್ನು ಬಿಟ್ಬಿಟ್ಟು ಬೇರೆ ಯಾರಿಗಾದ್ರೂ ಕೊಟ್ಬಿಟ್ರೆ ಕಷ್ಟ ಅಂತ ಹೇಳಿ ನಾನು ಬೇರೆಯವ್ರನ್ನ ಕರ್ಕೊಂಬಂದು ಕೊಡ್ತಾ ಇರೋದಕ್ಕೆ. ಅಣ್ಣ ನೋಡೋಣ, ಗುಂಡಣ್ಣಯ್ಯ ನೋಡಲ್ಲಿ, ನಾನು ಇವಾಗ ಬೇರೆಯವ್ರನ್ನ ಕರ್ಕೊಂಬಂದು ಕಾಂಟ್ರಾಕ್ಟ್ ಕೊಡ್ತಾ ಇರೋದಕ್ಕೆ ಈ ಅಮ್ಮನಿಗೆ ಹೊಟ್ಟೆ ಉರಿ ನನಗೆ ಹೊಡಿತಾ ಐತೆ ನೋಡಲ್ಲಿ. ಅಣ್ಣ ಕರ್ಕೊಂಡು ಬಂದು ಕೊಡೋಣ. ಎಲ್ಲ ಹತ್ರನೂ ಅವ್ರಿಗೆ ಕೊಡಬೇಡ್ರಿ, ಅವ್ರು ಸರಿ ಇಲ್ಲ. ಏನು ಸರಿ ಇಲ್ಲ ಅಂತ ಹೇಳ್ತಾನೆ ಇವನು? ನಮ್ಮ ಕೆಲಸದಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ಹೇಳಿ ತೋರಿಸಿ ಮಾತಾಡ್ಬೇಕಣ್ಣ ಇವನು. ಸುಮ್ಮನೆ ಮಾತಾಡಬಾರ್ದು ಕೆಲಸದ ಬಗ್ಗೆ. ಒಬ್ಬರು ಮಾಡಿರೋ ಕೆಲಸದ ಬಗ್ಗೆ ಈಗ ನಮ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡಬೇಕು, ಗೊತ್ತಿಲ್ಲ ಅಂತಂದರೆ ಮಾತಾಡೋಕೆ ಹೋಗ್ಬಾರ್ದು. ಸರಿಯಾಗೆ ಹಿಂಗೆ ಇಕ್ಕಿಸ್ಕೊಂತಾನೆ ಅಷ್ಟೇ. ನಮ್ಮಯ್ಯಪ್ಪ ಏನೋ ಒಳ್ಳೆಯವನಾಗಕ್ಕೆ ಸುಮ್ಮನೆ ಬಿಟ್ಟವ್ರೆ. ಬೇರೆ ಯಾರಾದರೂ ಆಗಿದ್ರೆ ಸ್ವಂತ ಅಣ್ಣನಿಗೆ ಮೋಸ ಮಾಡಿರೋ ನೀವನು ಅಂಥದ್ರಲ್ಲಿ ನಮಗೆ ಹೇಳ್ತಾ ಇದ್ದಾನೆ ಅವರು ಕೆಲಸ ನೀಟಾಗಿ ಮಾಡಲ್ಲ, ಕೆಲಸ ಮಾಡೋದಿಲ್ಲ ಅಂತ ಹೇಳಿ. ಸ್ವಂತ ಅಣ್ಣಂಗೆ ಮೋಸ ಮಾಡಿರೋನೇ ನೀನು ಕಾಣಲಿ. ನಮ್ಮ ಸುದ್ದಿಗೆ ಬಂದುಬಿಟ್ರೆ ಏನಿಲ್ಲ. ಯಾಕೋ ಹಿಂಗೆ ಹೇಳ್ಕೊಂಬರ್ತೀಯ ಊರೆಲ್ಲ ನೀನು? ಕಾಣಲ್ಲ, ಹಿಂಗೆ ಹೇಳ್ಬಾರ್ದಲ್ಲ ಪಾಪ ನೀನು. ಹಿಂಗೆ ಯಾಕಲ್ಲ ಹೇಳ್ತೀಯ? ಹಿಂಗೆ ಹೇಳಿರಿ ಅವ್ರ ಕೆಲ್ಸಕ್ಕೆ ತೊಂದರೆ ಆಗಲ್ವೇನೋ? ಯಾಕಕ್ಕ, ಯಾಕೆ ನಮ್ಮ ಅಯ್ಯಪ್ಪ ನಂಗೆ ಹೊಡಿತಾ ಇದೆಯಾ? ಓದಿಬೇಡ ಬಿಡು, ಅದ್ಯಾಕಂಗೆ ಹೊಡಿತಾ ಇದೆಯಾ? ನೋಡಿ ನಿನ್ನ ಗಂಡ ನೋಡಲ್ಲಿ ಎಲ್ಲರ ಹತ್ರನೂ ಅವ್ರ ಕೆಲಸ ಸರಿಯಾಗಿ ಮಾಡ್ಸಲ್ಲ. ಅವ್ರಿಗೆ ಕೊಡಬೇಡ್ರಿ, ನಾನು ಕರ್ಕೊಂಬಂದಿದ್ದಾರಲ್ಲ ಬಂದಿದ್ದೀನಲ್ಲ ಅವ್ರಿಗೆ ಕೊಡ್ರಿ ಅಂತ ಹೇಳಿ ಎಲ್ಲರ ಹತ್ರನೂ ಹೇಳ್ಕೊಂಬರ್ತಾ ಇದ್ದಾನೆ. ನಾನು ಕಂಡಂಗೆ ಎಷ್ಟು ಜನಕ್ಕೆ ಕೇಳ್ಕೊಂಬಂದಾಗ ಗೊತ್ತಾ? ಯಾಕೆ ಹಿಂಗೆ ಮಾಡ್ಬೇಕು ಇವನು?
ಈಗ ನಮಗೆ ಅವ್ರು ಕೊಡಲಿಲ್ಲ ಅಂದರೆ ಬೇಡ ನಮಗೇನೇನು ನಾವು ಕೊಡಲೇಬೇಕು ಅನ್ನೋದೇನಿಲ್ಲ. ಆದರೆ ಅವ್ರು ಕೆಲಸ ಸರಿಯಾಗಿ ಮಾಡಲ್ಲ ಅಂತ ಕೆಲಸದ ಬಗ್ಗೆ ಮಾತ್ರ ಅವ್ನು ಮಾತಾಡೋಂಗಿಲ್ಲ. ಕೆಲಸದ ಬಗ್ಗೆ ಅವ್ನು ನೋಡಿಲ್ದಲೆ ಮಾಡಿಲ್ದಲೆ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ನಿನ್ನ ಗಂಡಗೆ ಏನೋ ಗ್ರಾಚಾರ, ನನ್ನ ಗಂಡ ಅಂತ ಸುಮ್ಮನೆ ಇರ್ತಾನೆ ಅಂತ ನಾನು ಸುಮ್ಮನೆ ಇರೋದಿಲ್ಲ. ಕಂಪ್ಲೇಂಟ್ ಕೊಡ್ತೀನಿ ನಿನ್ನ ಮೇಲೆ, ನಾವು ಮಾಡ್ತಿರೋ ಕೆಲಸಕ್ಕೆ ಹಿಂಗೆ ಇವನು ಬಂದು ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಯ್ಯೋ ಅಲ್ಲೋಡು, ಈಗ ಮುಂದೊಳೆ ಸರಿ ಹೋಯ್ತಪ್ಪ. ಅಣ್ಣ ಅಲ್ಲೋಡು, ನಾವು ಏನೋ ಯಾರು ಕರ್ಕೊಂಬಂದಿದ್ದಾರೆ, ಯಾರನ್ನ ಕರ್ಕೊಂಬಂದಿದ್ದೀರಪ್ಪ ನೀವು ಹೊಸೊಬ್ರನ್ನ ಅಂತ ಹೇಳಿ ನಮ್ಮನ್ನು ಕೇಳ್ತಾರೆ, ವಿಚಾರಿಸ್ತಾರೆ. ಅದಕ್ಕೆ ಹೇಳ್ತೀವಿ, ಹೀಗೆ ನಮ್ಗೆ ಯಾರೋ ಬೇಕಾಗಿದ್ರು ಟೌನಾಗಿರೋರನ್ನ ಕರ್ಕೊಂಬಂದಿದ್ದೀವಿ, ಚೆನ್ನಾಗಿ ಮಾಡಿಕೊಡ್ತಾರೆ ಕೆಲಸನ ಅಂತ ಹೇಳಿ ಏನೋ ನಮಗೆ ಬೇಕಾದವ್ರ ಹತ್ರ ನಾವು ಹೇಳ್ಕೊಂತೀವಿ. ಹಂಗಂತೇಳಿ ಹಿಡ್ಕೊಂಡು ಹೊಡೆದ್ರೆ ಹೆಂಗಕ್ಕ ನೀನು? ಹೊಡಿಬೇಡ ತಗಿ, ಅದ್ಯಾಕಂಗೆ ಹೊಡಿತಾ ಇದೆಯಾ ನೀನು? ನಿನ್ನ ಹತ್ರ ದುಡ್ಡು ಐತೆ, ಕಾಸೈತೆ, ನಾನು ಒಂದು ಸ್ವಲ್ಪ ದೊಡ್ಡ ಲೆವೆಲಿಗೆ ಬೆಳೆದಿದ್ದೀನಿ ಅಂತೇಳಿ ಹೊಡೆದ್ರೆ ಹೊಡೆಸ್ಕೊಬಿಡ್ಬೇಕಾ ನಿನ್ನ ಹತ್ರ? ಮತ್ತೆ ಯಾಕೆ ಹಿಂಗೆ ಮಾಡ್ಬೇಕೆ? ನಿನ್ನ ಗಂಡು ಫಸ್ಟ್ ಬುದ್ಧಿ ಹೇಳೆ. ಸ್ವಂತ ಅಣ್ಣನಿಗೆ ಮೋಸ ಮಾಡಿರೋ ನೀನು ಬೇರೆಯವ್ರಿಗೆ ಮೋಸ ಮಾಡ್ದಂಗೆ ಇರ್ತಾನ? ಬಿಡ ಮತ್ತೆ ಹೋಗ್ಲಿ. ನೀನು ಹಂಗೆ ಹೇಳ್ಬೇಡ ಕಣ, ಕೆಲಸದ ಬಗ್ಗೆ ಮಾತಾಡಬೇಡ. ಏನನ್ನ ಕೇಳಿದ್ರೆ ಹಿಂಗೆ ಬಂದಿದ್ರು ಹಿಂಗೆ ಕೊಟ್ಟಿದ್ದೀವಿ ಅಂತ ಹೇಳು ಅಷ್ಟೇನೆ. ಈಗ ನಿನಗೆ ಹಿಡಿಸ್ಲಿಲ್ಲ ಅಂದ್ರೆ ನೀನು ಕೊಡಬೇಡ ಅಷ್ಟೇ. ಕೆಲಸದ ಬಗ್ಗೆ ಅವ್ರು ಮಾಡೋ ಕೆಲಸದ ಬಗ್ಗೆ ಮಾತಾಡಬೇಡ. ಕೆಲಸ ಮಾತ್ರ ಅವರು ಚೆನ್ನಾಗಿ ಮಾಡ್ತಾರೆ, ಯಾವುದೇನು ಕೆಲಸ ಏನು ಜರಿಯಂಗಿಲ್ಲ. ನಮ್ಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಚೆನ್ನಾಗಿ ಮಾಡಲ್ಲ ಅಂತ ಹೇಳಿದ್ವಿ. ಇವಾಗ ನೀವು ಮಾಡೋ ಕೆಲಸ ನಮಗೆ ಇಷ್ಟ ಆಗಲ್ಲ, ನೀವು ಎಂತೆಂಥ ಕೆಲಸ ಮಾಡ್ತೀರ ಅಂತ ನಮಗೂ ಗೊತ್ತೈತಿ. ಯಾವುದ್ರಲ್ಲಿ ಹೆಂಗೆ ಉಳಿಸ್ಕೊಂತೀರ, ಹೆಂಗೆ ಜನಕ್ಕೆ ಮೋಸ ಮಾಡ್ತೀರ ಅಂತ ನನಗೆ ಗೊತ್ತೈತಿ. ಗೊತ್ತಿಲ್ದವ್ರಿಗೆ ಚೆನ್ನಾಗಿ ಮಾಡ್ತಾರೆ ಅಮ್ಮಂಗೆ ಅಷ್ಟೇ. ಏನಿಲ್ಲ, ನನ್ನ ಮಗನೇ ಕಂಪ್ಲೇಂಟ್ ಕೊಡ್ತೀನಿ, ಹಿಂಗೆ ಮಾಡಲ್ಲ. ನಿನಗೆ ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕಿಸ್ಲಿಲ್ಲ ಅಂದರೆ ಕೇಳಲ್ಲ. ನಾವು ಮಾಡ್ತಿರೋ ಕೆಲಸಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ, ನಾವು ಮಾಡ್ತಿರೋ ಕೆಲಸದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವೇ ಬಂದು ಪರೀಕ್ಷೆ ಮಾಡಿ ಸರ್ ಅಂತ ಹೇಳ್ತೀನಿ. ಬೇಕಾದರೆ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಅಯ್ಯಪ್ಪ ಬಿಡು ಹೋಗ್ಲಿ ಅಂತೈತೆ. ಬಿಡು ಚಿತ್ರ, ಹಾಳಾಗಿ ಹೋಗ್ಲೇಳು. ಅವ್ನು ಯಾಕೆ ಕೊಡ್ದು, ನೀನು ಯಾಕೆ ಕೈ ನೋವು ಮಾಡ್ಕೊಂತ, ಹಾಳಾಗಿ ಹೋಗ್ಲಿ ಬಿಡು ಅಂತ ನನ್ನ ಮಕ್ಳನ್ನೆಲ್ಲ ಕೈ ಬಿಟ್ಟು ಸುಮ್ಮನಾಗ್ಬೇಕಿಂತ ಮನೆ ಹೇಳ್ರನ್ನ ತಾಡಿ ತಂದಿಕ್ಕರು ಕಿತಾಪತಿ ತಂದಿಕ್ಕವ್ರನ್ನೆಲ್ಲನ ನಮ್ಮ ಕಣ್ಣಿಂದ ನೋಡ್ಬೇಕೇ ಹೊರ್ತನು ನಾವಾಗಿ ನಾವೇನು ಮಾತಾಡೋಕೆ ಹೋಗ್ಬಾರ್ದು, ಅವ್ರಿಗೇನು ಮಾಡೋಕೆ ಹೋಗ್ಬಾರ್ದು. ದೇವ್ರಿದ್ದಾನೆ, ದೇವ್ರ ಶಿಕ್ಷೆ ಕೊಡ್ತಾನೆ. ಹಿಂಗೆ ಕಿತಾಪತಿ ಮಾಡೋದವನು ಒಬ್ರಿಗೆ ಚಾಡಿ ತಂದಿಕ್ತವನು ಯಾವತ್ತೂ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಸ್ವಂತ ಅಣ್ಣನಿಗೆ ಮೋಸ ಮಾಡಿರೋ ಇವನು ಇನ್ನು ನಮಗೆ ಮೋಸ ಮಾಡ್ದಂಗೆ ಇರ್ತಾನೆ ಇವನು ಕಚಡ ಬುದ್ಧಿನೇ ಅಷ್ಟು. ಸುಮ್ಮನೆ ನೋಡೋಣ, ಸುಮ್ಮನಿರು, ಕಣ್ಣಿಂದ ನೋಡಬೇಕು ಅಷ್ಟೇನೆ. ಸುಮ್ಮನಿರಪ್ಪ ನೀನು. ಇನ್ನೊಂದು ಮಾಡ್ತಾನೆ ನಾಳೆ ಹೊತ್ನಾಗ, ಭಯ ಇರುತ್ತೆ. ಹಿಂಗೆ ಇಟ್ಕೊಂಡು ನಾಲ್ಕು ಬಾರಿಸ್ದೆ ಮತ್ತೆ ನೀನಾದರೂ ಬರಲಿ ಇವನು ನನ್ನ ಸುದ್ದಿಗೆ. ಮತ್ತೆ ಏನಾದರೂ ನಮ್ಮ ಕೆಲಸದ ಬಗ್ಗೆ ಏನಾದರೂ ಮಾತಾಡಿ ಕಿತಾಪತಿ ತಂದಿಡೋದು ಏನಾದರೂ ಮಾಡಲಿ ಇವನು, ನಾನೇನಿಲ್ಲ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ. ನಾನು ಸುಮ್ಮನಿರೋ ಅಂತವಳಲ್ಲ ನೋಡಿ, ಹೇಳಿರ್ತೀನಿ. ಬಿಡ ಮತ್ತೆ ಹೋದ್ರು ಹೋಗ್ಲಿ ಬಿಡತ್ತ, ಏನೋ ಆಗೈತತ್ತ ಬಿಡಮ್ಮ. ಆಮೇಲೆ ಮಾತಾಡ್ಕೊಂಬಂತ್ರಿ. ಬಿಡು ಸುಮ್ಕಿರ ನೀನು ಅಂಥವೆಲ್ಲ ಮಾಡಕ್ಕೆ ಹೋಗ್ಬಿಡ, ಸುಮ್ಮನಿರು. ಅವ್ರ ಕೆಲಸದ್ದು ಅವ್ರೇನೋ ಮಾಡ್ಕೊಂತಾರೆ, ಅವ್ರೇನೋ ಪಾಪ ಏನೋ ಒಂದು ಕೆಲಸ ಮಾಡಿಸ್ತಾ ಇದ್ದಾರೆ, ಮಾಡ್ಲೇಳು. ನೀನು ಹಿಂಗೆ ಮಾಡ್ಬಿಡ, ಸುಮ್ಕಿರಲ್ಲ. ಅಲ್ಲಣ್ಣ, ಅವನು ನೆನ್ನೆಯಿಂದ ಈ 3 ದಿವಸದಿಂದ 4-5 ದಿವಸದಿಂದ ನಮ್ಮ ಮೇಲೆ ಹಂಗೆ ಮಾಡ್ತಾ ಇದ್ದಾನೆ. ಅವನು ಕೆಲಸ ಕೇಳಿ ನೇಳು ಕೊಡಲಿಲ್ಲ ನಾವು, ಅದಕ್ಕೇ ಈ ಥರ ಮಾಡ್ತಾ ಇದ್ದಾನಣ್ಣ. ಬರೀ ಈ ಥರ ಕಿತಾಪತಿ ಮಾಡ್ತಾ ಇದ್ದಾನೆ. ನೆನ್ನೆಯಿಂದನೂ ಕರ್ಕೊಂಬಂದು ಎಲ್ಲರಿಗೂ ಹೇಳ್ತಾ ಇದ್ದಾನೆ. ನೆನ್ನೆ ಅಸಲೇ ನಾವು ಉಳೋಣ ಅಂತ ಅಂದ್ಕೊಂಡ್ವಿ, ಬಿಡು ಹೋಗ್ಲಿ ಅಂತ ಸುಮ್ಮನಾದ್ವಿ. ಇವಾಗ ನೋಡು ನಿಮಗೂ ಹಿಂಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಅವಳಿಗೆ ಸಿಟ್ಟು ಬಂತು, ಅದಕ್ಕೆ ಸರಿಯಾಗಿ ಬಾರಿಸ್ತಾ ಇದ್ದಾಳೆ ಇಟ್ಕೊಂಡು. ಕೆಲಸ ನೀಟಾಗಿ ಮಾಡಲ್ಲ ಅಂತ ಎಲ್ಲರ ಹತ್ರನೂ ಏನು ಹೇಳ್ಕೊಂಬರ್ಬೇಕು ಇವನು? ನಮ್ಮ ಕೆಲಸದ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಇವನಿಗೆ. ಇನ್ನೊಂದು ಸತಿ ಏನಾನ ಇಲ್ಲೋಡಿಲಿ ನಮ್ಮ ಕೆಲಸದ ಬಗ್ಗೆ ಮಾತಾಡಿದಿ ಅಂದರೆ ಏನಿಲ್ಲ ನೀನು. ನಿಂಗೆ ಮಾಡಲ್ಲ. ನಾನು ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕಿಸ್ಲಿಲ್ಲ ಅಂದರೆ ಕೇಳೋ ಅಷ್ಟೇನೆ. ಬಿಡಾಕ ಹೋಗ್ಲಿ, ಇವಾಗ ಹೇಳಿದೆಯಾ ತಾನೆ, ಸುಮ್ಮನಿರು. ನಾನು ಹೇಳ್ತೀನಿ ಅಯ್ಯಪ್ಪನಿಗೆ, ಏನೋ ಗೊತ್ತಾಗ್ದಲೆ ಮಾತಾಡೈತೆ ಬಿಡು. ನಮ್ಮ ಅಯ್ಯಪ್ಪ ಯಾತು ಮಾತಾಡಲ್ಲ ಪಾಪ ದೇವ್ರನ್ನ ಅಂತಾನು. ನಮ್ಮ ಅಯ್ಯಪ್ಪ ನಂದರ ಭಯಕ್ಕೆ ಉಳಿ ಬೀಳ್ತಾವೆ. ನಿಜ, ಇವತ್ತು ನನ್ನ ಗಂಡ ನಂದರ ಭಯಕ್ಕೆ ಉಳಿ ಬೀಳ್ತಾವೆ. ನನ್ನ ಗಂಡ ಎಂಥವ್ರು ಅಂತ ನನಗೆ ಗೊತ್ತೈತಿ. ಇವತ್ತು ನಮ್ಮ ಅಯ್ಯಪ್ಪ ಒಬ್ಬರು ಸುದ್ದಿ ಓದೋದಲ್ಲ ಏನಿಲ್ಲ, ಇವತ್ತು ಅವ್ರು ನಮ್ಮ ಕೆಲಸ ಏನೋ ಭಾಳೇನೋ ಬದುಕೇನೋ ಮಾಡಿಕೊಂಡು ನಾವು ಅಷ್ಟು ಚೆನ್ನಾಗಿರೋರು. ನಮ್ಮ ಅಯ್ಯಪ್ಪ ನೊಂದಿದ್ದಾನೆ ಇವನು ಅಂತಂದರೆ ಇವನು ನಿಜ, ಇವನು ಏನಾಗ್ತಾನೋ ತಳ ಹತ್ತಿ ಹೋಗ್ತಾನೆ, ನೋಡ್ತಾ ಇರಿ ಬೇಕಿದ್ರೆ. ನಾನು ಅದಕ್ಕೆ ಹಿಂಗೇನಾದರೂ ಮಾಡಿದ್ಯಾ ಅಂತಂದರೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದೀನಿ. ಭಾರಿ ಹಿಂಗೇನೆ ಚಾಡಿ ತಂದಿಕ್ತಾ ಇದ್ದಾನೆ. ಅಲ್ಲೇದಿಲ್ಲೇನೆ ಎಲ್ಲ ನಾ ಕೆಲಸ ನೀಟಾಗಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೇ ನಮ್ಮ ಅಯ್ಯಪ್ಪ ಅಂತೂ ಸುಮ್ಮನಿರುತ್ತೆ ಅಂದರೆ ನಾವಂತೂ ಸುಮ್ಮನಿರಲ್ಲ ಅಂತ ಹೇಳಿ ಅದಕ್ಕೇ ಚೆನ್ನಾಗಿ 4 ಬಾರಿಸ್ಬಿಟ್ಟೆ. ನಾನೇನು ಸುಮ್ಮನಿರಲ್ಲ ನೋಡು ಮಗನೇ ನಮ್ಮ ಸುದ್ದಿಗೆ ಬಂದರೆ ಅಂತ ಹೇಳಿ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.